ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ರಣಕಣದಲ್ಲಿ ಓಡಾಡ್ತಿರೋ ಸಂದರ್ಭದಲ್ಲಿ ನಿಜಕ್ಕೂ ಅಚ್ಚರಿ ಎನಿಸಿದ್ದು ಅಲ್ಪಸಂಖ್ಯಾತರ ಒಳಗಿನ ಕಟುವಾದ ಸ್ವಾಭಿಮಾನ ಎಂಥದ್ದು. ಅವರು ಈ ಕ್ಷಣಕ್ಕೆ ಏನು ಯೋಚನೆ ಮಾಡ್ತಿದ್ದಾರೆ? ಎಲ್ಲೋ ಒಂದು ಕಡೆ ಸಾದಿಕ್ ಪೈಲ್ವಾನ್ ಅವರು ತುಂಬಾ ಮುಸಲ್ಮಾನರು ನೆಚ್ಚಿಕೊಂಡಿದ್ದಂತಹ ನಮ್ಮ ನಾಯಕ, ನಮ್ಮ ರಕ್ಷಕ್ ಭಯ್ಯ, ರಹಮಾನ್ ಭಯ್ಯ ಅಂತೆಲ್ಲ ಅಂದ್ಕೊಂಡಿದ್ದಂತಹ ರೀತಿಯಲ್ಲಿ ಜನ ಮಾತಾಡ್ತಿದ್ದಾರೆ. ಆದ್ರೆ ಸಲೀಂ ಅಹಮದ್ ಅವರು ಬಂದಿದ್ರು, ಮತ್ತೊಬ್ಬ ಬಿಜೆಪಿ ಕಾಂಗ್ರೆಸ್ನ ಶಾಸಕರು ಕೂಡ ಬಂದಿದ್ರು. ಅವರೆಲ್ಲರ ಸಂಧಾನ ಸೂತ್ರಗಳನ್ನ ಅವರು ಒಪ್ಕೊಂಡಿರಲಿಲ್ಲ. ಕೊನೆಗೆ ಮುಖ್ಯಮಂತ್ರಿಗಳ ಎದುರಲ್ಲಿ, ಉಪಮುಖ್ಯಮಂತ್ರಿಗಳ ಎದುರಲ್ಲಿ ಕಣದಿಂದ ಅವರು ಹೊರಗುಳಿದಿಲ್ಲ. ಆದ್ರೆ ನಾನು ಪಕ್ಷದ ಪರವಾಗಿರ್ತೀನಿ ಅನ್ನೋ ಮೆಸೇಜ್ ಅನ್ನ ಕೊಡುವ ಮೂಲಕ ಅವರು ನಂಬಿರುವಂತಹ ಸಾವಿರಾರು ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ನೋವನ್ನ ತರಿಸಿದ್ದಾರೆ. ನೋಡಿ, ಧುರಂಧರ್ ಸಿನಿಮಾದ ಯಾಕೆ ಒಬ್ಬ ನಾಯಕ ಮುಖ್ಯ ಆಗ್ತಾನೆ, ಆ ನಾಯಕನನ್ನ ನಂಬ್ಕೊಂಡು ಅವ್ರು ಏನಾಗಬೇಕು ಅನ್ನೋದಕ್ಕೆ ಎಕ್ಸಾಂಪಲ್ ಅಂದ್ರೆ ಧುರಂಧರ್ ಸಿನಿಮಾ ನೀವು ನೋಡಿರ್ತೀರಿ. ಅದರಲ್ಲಿ ಒಂದು ಕಾಲ್ಪನಿಕ ಒಂದು ಹೋಲಿಕೆ ಅಷ್ಟೇ. ಲ್ಯಾರಿ ಅನ್ನೋ ಒಂದು ಜಾಗ, ಆ ಜಾಗದ ನಾಯಕ ರಹಮಾನ್ ಭಯ್ಯ, ರಕ್ಷಕ್ ಭಯ್ಯ. ನೀವು ಸಿಂಪಲ್ ಆಗಿ ಒಂದು ಹೋಲಿಕೆ ಮಾಡ್ಕೊಬಿಟ್ರೆ, ಸಾದಿಕ್ ಪೈಲ್ವಾನ್ ಅವರು ನಗರಸಭೆಯ ಅಧ್ಯಕ್ಷರಾಗಿದ್ದವರು, ಸುದೀರ್ಘ ಕಾಲ ರಾಜಕಾರಣದಲ್ಲಿದ್ದವರು. ಒಂದು ಆಜಾದ್ ನಗರಕ್ಕೆ ಆ ಸುಮಾರು 20-25 ಸಾವಿರ ಮುಸಲ್ಮಾನ ಸಮುದಾಯದ ಜನಕ್ಕೆ ಆಪ್ತ ರಕ್ಷಕರಾಗಿ ಕಾಣ್ತಿದ್ರು. ಈ ಸಲ ಮುಸಲ್ಮಾನರ ಸ್ವಾಭಿಮಾನ ಕಾಂಗ್ರೆಸ್ ಪಕ್ಷ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೋಸ್ಕರ ಒತ್ತೆ ಇಡ್ತು ಅಂತ ಫೀಲ್ಡ್ ಅಲ್ಲಿ ಮಾತಾಡ್ತಿದ್ದಾರೆ. ಒಂದು ಬೇಸರದ ಸಂಗತಿಯೂ ಹೌದು. ಯಾಕಂದ್ರೆ ಆ ಒಂದು ಸೀಟ್ 2.5 ವರ್ಷಕ್ಕೆ ನಮಗೆ ಬಿಟ್ಕೊಟ್ಟಿದ್ರೆ ಸರ್ಕಾರ ಏನ್ ಬೀಳ್ತಿರ್ಲಿಲ್ಲ. ಒಂದು ಬಿಟ್ಕೊಟ್ಟಿದ್ರೆ ಏನಾಗ್ತಿತ್ತು, 28ಕ್ಕೆ ನಾವು ಕೇಳ್ತಾನೂ ಇರಲಿಲ್ಲ, ನಮ್ಗೊಂದು ಚಾನ್ಸ್ ಕೊಡಬೇಕಿತ್ತು ಅಂತ ಹೇಳುವ ಮುಸಲ್ಮಾನ ಸಮಾಜದ ಮತದಾರರ ಆಕ್ರೋಶ, ಒಂದು ಸಣ್ಣ ಬೇಸರ ಎದ್ದು ಕಾಣ್ತಾನೆ ಇದೆ. ನಿಮ್ಗೆ ಆಜಾದ್ ನಗರಕ್ಕೆ ಹೋದಾಗ ಈ ಎಲ್ಲ ಡೆವಲಪ್ಮೆಂಟ್ಸ್ ಆದ್ಮೇಲೆ ಸಾದಿಕ್ ಪೈಲ್ವಾನ್ ಅವರು ಇಲ್ಲ, ನಾನು ಸಿದ್ದರಾಮಯ್ಯ ಅವ್ರು ಹೇಳ್ದಂತ ಕೇಳ್ತೀನಿ, ಪಕ್ಷ ಹೇಳ್ದಂತ ಕೇಳ್ತೀನಿ, ಕಣದಲ್ಲಿದ್ದಾರೆ, ನಾಮಿನೇಷನ್ ವಾಪಸ್ ತಗೊಂಡಿಲ್ಲ. ಇಂಥದ್ದೊಂದು ಹೇಳಿಕೆ ಯಾಕೆ ಕೊಟ್ರು? ಕೆಲವರು ಒಂದಷ್ಟು ಆಟೋ ಚಾಲಕರು ಆಜಾದ್ ನಗರದ ವ್ಯಾಪ್ತಿಯಲ್ಲೇ ಮಾತಾಡ್ದಂತು. ಎಲ್ಲೋ ಒಂದು ಕಡೆ ಅವರು ಬೇರೆ ಯಾವ್ದಾದ್ರು ಆಮಿಷಗಳಿಗೆ ಒಳಗಾದ್ರ, ಸೇಲಾದ್ರ. ಯಾಕಂದ್ರೆ ಕಾಂಗ್ರೆಸ್ನ 2 ಶಾಸಕರು, ಒಬ್ರು MLC, ಒಬ್ರು ಶಾಸಕರು ಬಂದು ಸಂಧಾನ ಸೂತ್ರವನ್ನು ಮುಂದಿಟ್ಟಾಗ್ಲೂ ಒಪ್ಪಿರ್ಲಿಲ್ಲ, ತೋಡಿ ತಟ್ಟಿದ್ರು. ಏಕಾಏಕಿ ಯಾಕೆ ಹೀಗೆ ಶಿಫ್ಟ್ ಆದ್ರು? ನೋಡಿ, ದಾವಣಗೆರೆ ವ್ಯಾಪ್ತಿಯಲ್ಲಿ, ಅದರಲ್ಲೂ ದಾವಣಗೆರೆ ಉತ್ತರ ದಕ್ಷಿಣದಲ್ಲಿ ಮಲ್ಲಣ್ಣ ಏನು ಬೇಕಾದ್ರೂ ಮಾಡ್ತಾರೆ. ಮಲ್ಲಣ್ಣ ಮಾತುಗಾರ, ಕೆಲಸಗಾರ. ಈ ವಿಷಯದಲ್ಲಿ ದಾವಣಗೆರೆ ಕಾಂಗ್ರೆಸ್ ಮಟ್ಟಿಗೆ ಒಬ್ಬ ಟ್ರಬಲ್ ಶೂಟರ್ ಮಲ್ಲಣ್ಣ ಅಂತಲೇ ಹೇಳ್ತಾರೆ. ಇನ್ನೂ ಎಷ್ಟೋ ಜನ ಹೇಳೋ ಪ್ರಕಾರ ಶ್ರೀನಿವಾಸ್ ಅವರು ಕೂಡ ಒಂದು ಹಂತಕ್ಕೆ ಸುಮ್ಮನಾಗುವ ಸ್ಥಿತಿ ಬರಬಹುದು. ಇನ್ನು 9ನೇ ತಾರೀಕು ತನಕ ಟೈಮ್ ಇದೆ, ಆಗ ಏನಾಗುತ್ತೆ ನೋಡ್ತೀರಿ ಅಂತ ಹೇಳ್ತಾರೆ. ಆದ್ರೆ ಈ ಆಜಾದ್ ನಗರದಲ್ಲಿ 2 ಮುಸಲ್ಮಾನ ಯುವಕರು ಮಾತಾಡುವಂತಹ ಸಂದರ್ಭದಲ್ಲಿ ಒಬ್ರು ಮಾತಾಡುವಾಗ ಅವರ ಕಣ್ಣಂಚಲ್ಲಿ ನೀರು ನಿಂತಿತ್ತು. ನಜ್ರುಲ್ ಅಂತ ಅವ್ರ ಹೆಸರು. ಅವ್ರು ಹೇಳ್ತಾರೆ, ನಾವು ಸಾದಿಕ್ ಭಯ್ಯನ ನಂಬ್ಕೊಂಡಿದ್ವಿ, ಆದ್ರೆ ಅವರೇ ಹೀಗೆ ಮಾಡ್ಬಿಟ್ರು, ನಾವೇನ್ ಮಾಡ್ಬೇಕೀಗ? ಕನ್ಫ್ಯೂಷನ್ ಅಲ್ಲಿ ಇದೀವಿ ನಾವು. ಇದು ಒಬ್ಬ ಯುವಕನ ಒಂದು ಸಂಕಟ, ನೋವಲ್ಲ. ಯಾಕಂದ್ರೆ ನೋಡಿ, ಈ ದೇಶದಲ್ಲಿ ಭಾರತೀಯ ಅಂದ ಮೇಲೆ ಅವನು ಮುಸಲ್ಮಾನ ಇರಲಿ, ಕ್ರೈಸ್ತ ಇರಲಿ, ಜೈನ ಇರಲಿ, ಬೌದ್ಧ ಇರಲಿ, ಭಾರತೀಯನೇ. ಭಾರತದ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನ ದತ್ತವಾದ ಹಕ್ಕು, ಕರ್ತವ್ಯಗಳು ಏನೆಲ್ಲ ಇದಾವೆ, ಈ ಭಾರತೀಯ ಪ್ರಜೆಗಳಿಗೆ ಏನೆಲ್ಲ ಸಿಗುತ್ತೆ ಅದು ಅವ್ರಿಗೂ ಸಿಗುತ್ತೆ. ಅವರು ಕೊಡಬಾರ್ದು ಹಾಗೆ. ನೋಡಿ, ಇವತ್ತು ಬಿಜೆಪಿ ದಾವಣಗೆರೆಯಲ್ಲಿ ಯಾವ ರೀತಿ ಮಾತಾಡ್ತಿದ್ದ ಕಾರ್ಯಕರ್ತರು ಅಂದ್ರೆ, ಇಲ್ಲ ಅವ್ರಿಗೊಂದು ಅವಕಾಶ ಕೊಡಬೇಕಿತ್ತು, ಅವ್ರು ಕೊಡ್ಲಿಲ್ಲ, ಆ ಕಾರಣಕ್ಕೋಸ್ಕರ ಶ್ರೀನಿವಾಸ್ ಅವರ ಪರವಾಗಿ ಮುಸಲ್ಮಾನರು ನಿಂತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಸುಳ್ಳ? ಇಲ್ಲ. ನಿಮಗೆ ತುರ್ಚಿಘಟ್ಟ ಅಂತ ಒಂದು ಗ್ರಾಮ ಪಂಚಾಯಿತಿನೂ ಅಲ್ಲ, ಆಕ್ಚುಲಿ ಗ್ರಾಮ ಪಂಚಾಯಿತಿ ಮಾಡಬೇಕು, ಗ್ರಾಮ ಪಂಚಾಯಿತಿ ಆಗಿಲ್ಲ. ಅದೀಗ 3,500 ಮತಗಳಿದಾವೆ. ಸುಮಾರು 1,500 ಮತಗಳು ಮುಸಲ್ಮಾನರದ್ದಿದೆ. ಅಲ್ಲಿ ತುಂಬಾ ಜೋರಾಗಿ ಏರು ಧ್ವನಿಯಲ್ಲಿ ನಾವೀ ಸಲ ಪಾಠ ಕಲಿಸ್ತೀವಿ ಅಂತ ಹೇಳ್ತಿದ್ದಾರೆ.
ಚುನಾವಣೆಯ ಸಂದರ್ಭಕ್ಕೆ ಕೆಲ ಮುಸಲ್ಮಾನ ನಾಯಕರು ಜಮೀರ್ ಅಹಮದ್ ಖಾನ್ ಅಂತವರು, ಸಿದ್ದರಾಮಯ್ಯ ಅಂತವರು ಹೋಗಿ ಒಂದು ಸುತ್ತಿನ ಪ್ರಚಾರ ಮಾಡಿ ಬಂದ್ರೆ ಅವರು ಕೂಡ ಬದಲಾಗಬಹುದು. ಆದ್ರೆ ಅವರೊಳಗೆ ಈಗಲೂ ಕೂಡ ಒಂದು ಬೇಸರ ಇದೆ. ಕಡಿಮೆ ಮಟ್ಟದಲ್ಲಿ ಇದೆಯಾ? ಇಲ್ಲ, ದೊಡ್ಡ ಮಟ್ಟದಲ್ಲೇ ಇದೆ. ಇಲ್ಲಿ ಸೈಯದ್ ಅಂತ ಇನ್ನೊಬ್ಬ ಹುಡುಗ ಆಜಾದ್ ನಗರದಲ್ಲಿ, ಅವರು ಕೂಡ ಹೇಳಬೇಕಾದ್ರೆ ನಾವೇನೋ ಅನ್ಕೊಂಡಿದ್ವಿ, ನಮಗೊಂದು ಅವಕಾಶ ಸಿಗುತ್ತೆ, ನಮಗೂ ಒಂದು ಕನಸಿದೆ, ನಾವು 90,000 ಜನ ಇದೀವಿ, ಒಂದು ಚಾನ್ಸ್ 2.5 ವರ್ಷಕ್ಕೆ ನಮಗೆ ಕೊಟ್ಟಿದ್ದೀರಿ, ನಾವು ಏನೋ ಮಾಡ್ಕೋತಿದ್ವಿ. ಸಾದಿಕ್ ಪೈಲ್ವಾನ್ ಅವರಿದ್ರು, ಅವ್ರೇನೋ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲೇ ಇದ್ರು. ಆದ್ರೆ ಅವ್ರು ಕೈ ಕೊಟ್ರು. ಯಾಕೆ ಕೈ ಕೊಟ್ರು? ಏನ್ ಹೇಳಿದ್ರು? ಅವ್ರನ್ನೇನಾದ್ರೂ MLC ಮಾಡ್ತಾರಾ, ಅಥವಾ ಧಾರವಾಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡ್ತಾರಾ? ಚರ್ಚೆಗಳಿರುವಂಥದ್ದು ಈ 2 ಹುದ್ದೆಯಲ್ಲಿ ಏನೋ ಒಂದು ಕೊಡ್ತಾರೆ ಅನ್ನುವಂಥದ್ದು. ಆದ್ರೆ ಒಂದು ಸ್ವಾಭಿಮಾನ, ಒಂದು ಕನಸು, ಅವರೇ ನಮ್ಮವರು ಒಬ್ರು MLA ಆಗ್ತಾರೆ ಅನ್ನುವಂತಹ ಒಂದು ದೊಡ್ಡ ಹೆಬ್ಬಯಕೆ ಏನಿತ್ತು ಮುಸಲ್ಮಾನ ಸಮಾಜದ್ದು. ಯಾಕಂದ್ರೆ ಒಂದು ಆಜಾದ್ ನಗರದ ಬಗ್ಗೆ ನೀವು ಮಾತಾಡೋಕೆ ಹೋದ್ರೆ ಒಳಗಡೆ ಹೋಗಿ ಬಂದ್ರೆ ಗೊತ್ತಾಗುತ್ತೆ ಅಲ್ಲಿನ ಸಮಸ್ಯೆಗಳೇನು ಅಂತ. ಒಂದು ಯಾವುದೋ ಒಂದು ಆಸ್ಪತ್ರೆ ಇದೆ, 20-25,000 ಜನಸಂಖ್ಯೆ ಇರುವಂತಹ ಒಂದು ಪ್ರಾಂತ್ಯಕ್ಕೆ ಡಾಕ್ಟರ್ ಎಷ್ಟು ವರ್ಷಗಳಿಂದ ಅಲ್ಲಿಲ್ಲ, ಅಲ್ಲಿನ ಜನಕ್ಕೆ ಗೊತ್ತೋ ಅವ್ರು ಬಾಯ್ಬಿಟ್ಟು ಹೇಳ್ತಾರೆ. ಒಂದು ಅಷ್ಟು ದೊಡ್ಡ ಜಾಗದಲ್ಲಿ ಒಂದು ಹೆರಿಗೆ ಆಸ್ಪತ್ರೆ ಖಂಡಿತವಾಗ್ಲೂ ಬೇಕು. ಯಾಕಂದ್ರೆ ಅವರು ಬೇರೆ ಆಸ್ಪತ್ರೆಗೆ ಬರ್ಬೇಕಂದ್ರೆ 4 ಕಿಲೋಮೀಟರ್ ದಾಟಿ ಬರಬೇಕು. ಆ ರೋಡ್ಗಳು ಹೇಗಿದಾವೆ ಅಂದ್ರೆ ಒಂದು ಆಟೋ ಓಡಾಡೋದು ಕಷ್ಟ ಆಗುತ್ತೆ. ಅಂತಹ ಜಾಗದಿಂದ ಹೆರಿಗೆ ಆಗ್ಬೇಕಿರುವಂತಹ ಗರ್ಭಿಣಿಯೋ ಯಾರನ್ನಾದ್ರೂ ಕರ್ಕೊಂಡ್ ಬರುವಂತಹ ಸಮಸ್ಯೆಗಳು ಹೇಗಿರುತ್ತೆ ಅವೆಲ್ಲವನ್ನೂ ಹೇಳ್ತಾರೆ. ಮತ್ತೆ ಇವತ್ತಿಗೂ ಆಜಾದ್ ನಗರ ತುಂಬಾ ಅದ್ಭುತವಾಗಿದೆ, ಬೀದಿಯಲ್ಲಿ ಕಸ ಬಿದ್ದಿದೆ, ಆ ಕಸನೂ ತೋರಿಸ್ತಾರೆ ಅವರು. ನಾವು ಫೀಲ್ಡ್ ಹೋದಾಗ ಅವ್ರು ತೋರಿಸ್ತಾರೆ, ನೋಡಿ ಯಾವ ತರ ಇದೆ, ನಾವ್ ಎಂತಹ ಕಡೆ ಬದುಕ್ತಿದೀವಿ, ನಮ್ಗೇನ್ ಬೇಕಿದೆ. ಅದಕ್ಕೆ ನಮ್ಮೂರು ಒಂದ್ಸಲ ಆದ್ರೆ ನಮಗೂ ಒಂದು ರಾಜ್ಯ, ಒಂದು ಅಧಿಕಾರ ಸಿಕ್ಕರೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಾವು ಏನಾದ್ರೂ ಮಾಡಬಹುದು ಅಂತ ಅವ್ರು ಮಾತಾಡ್ತಿದ್ದಾರೆ. ನೋಡಿ, ಇಡೀ ಕ್ಷೇತ್ರ ಸುಮಾರು 24 ಗ್ರಾಮಗಳು ಬರುತ್ತೆ. ಇನ್ನುಳಿದಂತೆ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಒಂದಷ್ಟು ಪ್ರಾಂತ್ಯಗಳು, ಏರಿಯಾಗಳು ಬರ್ತವೆ. ಆ ಗ್ರಾಮಗಳಲ್ಲಿ ಬಹುಪಾಲು ಜನ ನೀವು OBC ಕುರುಬರು ಇರಬಹುದು, ಉಪ್ಪಾರ್ ಇರಬಹುದು, ಇನ್ನುಳಿದ ಸಮಾಜದವರು ಯಾರೇ ಇರಬಹುದು, ಅವರು ಕೂಡ ಹೇಳ್ತಿರುವಂತದ್ದು ಎಲ್ಲ ಒಂದು ಕಡೆ ಒಂದೇ ಕುಟುಂಬಕ್ಕೆ ಆಯ್ತಲ್ಲ ಒಂದು ಅವಕಾಶ. ಇಲ್ಲ ಮುಸಲ್ಮಾನರು ಕೊಟ್ಟಿಲ್ಲ ಅಂದ್ರೆ OBC ಕೊಡಬಹುದಿತ್ತು. ನಿಮಗೆ ಒಬ್ಬ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡುವಂತಹ ಒಬ್ಬ ವೃದ್ಧ ಮಾತಾಡ್ತಾ ಹೇಳ್ತಾರೆ, ಅಟ್ಲೀಸ್ಟ್ ವಿನಯ್ ಕುಮಾರ್ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದೀರಾ ಕಾಂಗ್ರೆಸ್ ಇಂದ, ನಾವೆಲ್ಲ ಓಟ್ ಹಾಕ್ತಿದ್ವಿ, ಯಾಕೆ ಒಂದೇ ಕುಟುಂಬಕ್ಕೆ ಕೊಡಬೇಕು ಅನ್ನುವಂತಹ ಪ್ರತಿಪಾದನೆ ಮಾಡ್ತಾರೆ ಮುಸಲ್ಮಾನರು. ಇಲ್ಲಿ ಸಂಪೂರ್ಣ ಮುಸಲ್ಮಾನ, ಯಾಕಂದ್ರೆ ಈಗ ದಾವಣಗೆರೆ ದಕ್ಷಿಣದಲ್ಲಿ ಯಾರ ಮತ ಬಿದ್ರೆ ಅವ್ರು ಗೆಲ್ತಾರೆ ಅಂದ್ರೆ ಮುಸಲ್ಮಾನರು, ನೋ ಡೌಟ್. 80,000-90,000 ಮತವರೆಗೆ ಇರುವಂತದ್ದು. ಆ ಸಮಾಜದಲ್ಲಿ ಆಕ್ರೋಶದ ಕಟ್ಟೆ ಹೊಡೆದಿದೆ. ಎಲ್ಲರೂ ಓಟ್ ಹಾಕ್ತಾರೆ 90,000 ಅಥವಾ 80,000? ನೋ, ಆಗಲ್ಲ. ಬದಲಾಗಿ ಈ ಸಲ ಅರ್ಧದಷ್ಟು ಮತಗಳು ಛಿದ್ರವಾಗತ್ತೆ. SDPI ನ ಬೆಂಬಲಿಸುವಂತಹ ಸ್ಥಿತಿಗೂ ಈಗ ಬಹುಪಾಲು ಮುಸಲ್ಮಾನರು ಯೋಚನೆ ಮಾಡ್ತಿದ್ದಾರೆ. ಒಬ್ರು ಆಟೋ ಡ್ರೈವರ್ ಮಾತಾಡ್ತಾ ಹೇಳಿದ್ರು, ನೋಡಿ ಈ ಸಲ ದಾವಣಗೆರೆ ರಿಸಲ್ಟ್ ಮೋದಿ ಅವ್ರಿಗೂ ಖುಷಿ ಆಗತ್ತೆ, ರಾಹುಲ್ ಗಾಂಧಿ ಅವರಿಗೆ ಒಂದು ಪಾಠ ಕಲಿಸ್ತೀವಿ ಅಂತ ಹೇಳ್ತಾರೆ. ನೀವು ಮಾತಾಡಿ. ಇಲ್ಲ, ನಾವು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ನಾವಿರುವಂತಹ ಜಾಗದಲ್ಲಿ ನಮ್ಮ ನಾಯಕರುಗಳು ನಾವು ಮಾತುಗಳನ್ನ ಕೇಳಿಸ್ಕೊಂಡ್ರೆ ನಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅವ್ರು ಮಾತಾಡ್ತಾ ಹೇಳ್ತಾರೆ, ನಾವು ಹೊಟ್ಟೆ ಪಡಗು ಮಾಡ್ತಿರುವಂತವ್ರು ಅಂತ. ನೀವು ಸಣ್ಣ ಸಣ್ಣ ಬೀದಿಗಳಲ್ಲಿ, ಯಾಕಂದ್ರೆ ಈಗ ಒಬ್ಬ ಅಭ್ಯರ್ಥಿ ಪ್ರಚಾರ ಮಾಡ್ತಿದ್ರೆ ಪ್ರಚಾರದ ವ್ಯಾನ್ ಹಿಂದೆಗಡೆ ಓಡಾಡುವಂತಹ ಪತ್ರಕರ್ತರು ಅವರೊಂದು ಕಡೆ ಹೋಗ್ತಿರ್ತಾರೆ, ಮತ್ತೊಬ್ರು ಮತ್ತೊಂದು ಕಡೆ ಹೋಗ್ತಿರ್ತಾರೆ. ಆದ್ರೆ ಈ ಸೂಕ್ಷ್ಮ ಘಟಕಗಳೇನಿದಾವೆ, ಒಂದು ಟೀ ಅಂಗಡಿ ಅಥವಾ ಒಂದು ಹಳ್ಳಿಯಲ್ಲಿ ಯಾರೋ ಕೂತಿರುವಂತಹ ವ್ಯಕ್ತಿ, ಅವನ ಮನಸ್ಥಿತಿ ಹೇಗಿದೆ, ಆ ಗ್ರಾಸ್ ರೂಟ್ ಲೆವೆಲ್ನ ಒಪಿನಿಯನ್ ಏನಿದೆ ಅಂತ ನೋಡಿದ್ರೆ ಕಾಂಗ್ರೆಸ್ಗೆ ಯಾವುದು ಸುಲಭ ಅಲ್ಲ. ಅದರಲ್ಲೂ ಮುಸಲ್ಮಾನರು, ಹಿಂದುಳಿದವರು, ಕುರುಬರು. ನೋಡಿ, ಕುರುಬರು ಎಷ್ಟೋ ಜನ ಮಾತಾಡ್ತಾ ಹೇಳುವಂತಹ ಸಂದರ್ಭದಲ್ಲಿ ಯಾಕೆ ನಾವು ಅಹಿಂದ ಅಂತೀವಿ, ಅಹಿಂದ ಅಂದ್ರೆ ಬರೀ ಕಾಂಗ್ರೆಸ್ ಏನಾ, ಅಹಿಂದ ಗೆಲ್ಬೇಕು ಕಾಂಗ್ರೆಸ್ ಅಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಕಡೆ ದಮನಿತ ಸಮಾಜದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು, ಇನ್ನೊಂದು ಕಡೆ ಸಾದಿಕ್ ಪೈಲ್ವಾನ್ ಅವರಿದ್ರು, ಅವ್ರಿಗೆ ಆಲ್ರೆಡಿ ಕೈ ಎತ್ಬಿಟ್ಟಿದ್ದಾರೆ, ನಾನು ಶಾಮನೂರ್ ಅವ್ರ ಕುಟುಂಬನೇ, ಅವ್ರ ಜೊತೆಲೇ ನಿಂತಿದ್ದೀನಿ, ಕಾಂಗ್ರೆಸ್ ಜೊತೆಲೇ ಇದ್ದೀನಿ ಅಂತ. ಈಗ ಕುರುಬ ಸಮಾಜ, ಉಪ್ಪಾರ ಸಮಾಜದ ಮತವರ್ಗ ಕೂಡ ಗೆದ್ರೆ ಅಹಿಂದ ಗೆಲ್ಬೇಕು, ಬಿಜೆಪಿನೋ ಕಾಂಗ್ರೆಸ್ಸೋ ಅಲ್ಲ. ಹಾಗೆ ನೋಡಿದ್ರೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ದಮನಿತ ಸಮಾಜದ ನಾಯಕರಿದ್ದಾರೆ, 20-25 ವರ್ಷ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಮಾತಾಡ್ತಾರೆ.
ಮುಸಲ್ಮಾನರು ಕೂಡ ಹೇಳ್ತಾರೆ ದಾಸಕರಿಯಪ್ಪ ಯಾಕೆ ಅವಕಾಶ ಕೊಡಬಾರ್ದು, ನಾವು ಕೊಡ್ತೀವಿ. ಈಗ ಈ ಕ್ಷಣಕ್ಕೆ ಚಿತ್ರಣ ಹೇಗಿರುವಂತದ್ದು ನಾಳೆನೂ ಇದೇ ಇರುತ್ತೆ, ಬದಲಾಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ರೆ ದಾವಣಗೆರೆಯ ಸದ್ಯದ ಸ್ಥಿತಿ ಕಾಂಗ್ರೆಸ್ಗೆ ತುಪ್ಪದಲ್ಲಿ ಅದ್ದಿ ಗಂಟಲಿಗೆ ಇಳಿಸಿದಷ್ಟು ಸರಾಗವಾಗಿ ಇಳಿಯೋ ರೀತಿಯಲ್ಲಿ ಇಲ್ಲ. ತುತ್ತು ಗೆಲುವು ಕಷ್ಟ ಇದೆ. ಅರೆ ಮುಸಲ್ಮಾನರೊಳಗಿನ ಆಕ್ರೋಶ, ಯಾಕಂದ್ರೆ ಅವ್ರಿಗೊಂದು ಅವಕಾಶ ಕೊಡ್ಬೇಕಿತ್ತು, ಕೊಡ್ಲಿಲ್ಲ ಅನ್ನುವಂತಹ ಆಕ್ರೋಶ. ಅದರಲ್ಲೂ ಜೆನ್ಸಿಯಲ್ಲಿ ಸ್ವಲ್ಪ ಅಲ್ಪ ಓದ್ಕೊಂಡಿರುವಂತಹ ಮುಸಲ್ಮಾನ ಯುವಕರು ಇವತ್ತು ರೊಚ್ಚಿಗೆದ್ದಿದ್ದಾರೆ. ಅವರು ಬೇರೆಯದ್ದೇ ಒಂದು ಒಪಿನಿಯನ್ ಅನ್ನ ಕೊಡ್ತಿದ್ದಾರೆ. ಇನ್ನ ಹಿರಿಯರು, ಹೆಣ್ಣು ಮಕ್ಕಳು ಒಂದು ಕಡೆ ಶಿಫ್ಟ್ ಆಗಬಹುದು. ಒಟ್ಟು 80-90 ಸಾವಿರದಲ್ಲಿ ಕನಿಷ್ಠ 30,000 ಮತಗಳಾದ್ರೂ ಶಿಫ್ಟ್ ಆಗ್ತಾವೆ ಬೇರೆ ಕಡೆ, ಸುಲಭ ಅಲ್ಲ. ಇದು ಫೀಲ್ಡ್ ಅಲ್ಲಿ ಓಡಾಡ್ತಿರುವಂತಹ ನನಗೆ ವೈಯಕ್ತಿಕವಾಗಿ ಅರಿವಿಗೆ ಬಂದಂತಹ ವಿಚಾರಗಳು. ದಾವಣಗೆರೆಯ ಚಿತ್ರಣ ನಿಮ್ಮ ಪ್ರಕಾರ ಬೇರೆನೇ ರೀತಿ ಇದೆ ಅನ್ನೋದಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕೂಡ ಓದ್ಕೊಂತೀನಿ, ಅರ್ಥ ಮಾಡ್ಕೋತೀನಿ. ನಾಳೆ ಫೀಲ್ಡ್ ಅಲ್ಲೇ ಇರುವಾಗ ನೀವು ಹೇಳಿದ ಧಾಟಿಯ ರೀತಿಯ ಲಹರಿಯಲ್ಲಿ ಕೂಡ ಯೋಚಿಸ್ತೀನಿ, ಮಾತಾಡಿಸ್ತೀನಿ ಒಂದಷ್ಟು ಜನರನ್ನ. ಕಮೆಂಟ್ ಮಾಡಿ.